ರಾಜ್ಯ ಸರ್ಕಾರವೂ ಕೂಡ ಅದನ್ನು ಜಾರಿ ಮಾಡಿಕೊಟ್ಟಿದೆ. ಆ ಒಂದು ಕಾರ್ಮಿಕ ಇದು ಹೊಸ ಸಂಹಿತೆಗಳು ಬರೋದ್ರಿಂದ ಇಡೀ ಭಾರತ ದೇಶದ ಕಾರ್ಮಿಕರು ಮತ್ತೊಮ್ಮೆ ನವಗುಲಾಮಗಿರಿಗೆ ಹೋಗುವಂಥ ಅಪಾಯಗಳಿರೋದ್ರಿಂದ ಸೊ ನಾವು ಅದನ್ನು ಎರಡನೇ ಬೇಡಿಕೆಯಾಗಿ ಹೋರಾಟದಲ್ಲಿ ಇಟ್ಟಿದ್ದೀವಿ. ಮೂರನೇದು ತಮಗೆಲ್ಲ ಗೊತ್ತಿರೋ ಹಾಗೆ 100ಕ್ಕೆ 60% ಜನ ಇವತ್ತು ಕಾಂಟ್ರಾಕ್ಟು, ಔಟ್ಸೋರ್ಸು ಮತ್ತು ಬೇರೆ ಬೇರೆ ಹೆಸರುಗಳಲ್ಲಿ ದುಡಿಮೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಒಂದು ಕೆಲಸದ ಭದ್ರತೆ ಇಲ್ಲ. ಇವರನ್ನ ಕಾಯಂ ಮಾಡಬೇಕು. ಕಾಯಂ ಮಾಡಲಿಕ್ಕೆ ಬೇಕಾದ ರೀತಿ ಒಳಗಡೆ ಕಾನೂನಿಗೆ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಿ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುತ್ತಿಗೆಯನ್ನ ಹಾಕ್ತಾ ಇದ್ದೇವೆ. ಏನು ಮೇನ್ ಮುಖ್ಯ ಬೇಡಿಕೆ ಏನು? ನಿರೀಕ್ಷೆ ಎಷ್ಟೈತ್ರಿ? ನಮ್ದು 36,000. ಈಗಷ್ಟೇ ಮಾತಾಡಿದೆ. ಬಿಸಿಲು ಮೇಡಮ್ ಹೆಸರು ಅಲ್ಲ, ಒಂದೇ ಸಾರಿ ಎಲ್ಲ ಬಂದ್ಬಿಟ್ರೆ ಮಾತಾಡ್ಬಿಡ್ತೀನಿ. ಬೇರೆ ಯಾರು ಇದ್ರೆ ಕರೆದ್ಬಿಡಿ ಸರ್. ಮೇಡಮ್ ನಿಮ್ಮ ಹೆಸರು? ನಾನು ಎಸ್ ವರಲಕ್ಷ್ಮಿ, CITU ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ. ನೀವು ಶೇರ್ ಮಾಡ್ಬೋದಾ ಸರ್? ಇವ್ರ ಹತ್ರ ಶೇರ್ ಮಾಡ್ಬೋದಾ? ಇಫ್ ಯು ಡೋಂಟ್ ಮೈಂಡ್ ಸ್ಟಾರ್ಟ್ ಮಾಡಿ ಮೇಡಮ್. ಅವ್ರು ಯಾರ್ಯಾರು ಇದಾರೆ ಎಲ್ಲರನ್ನು ಕರ್ಕೊಡಿ ಒಂದೇ ಸರ್. ಒಬ್ಬೊಬ್ರು ಒಂದೊಂದ್ಸಾರಿ ಬೈಕ್ ಅವ್ರು ಯಾರು ಮತ್ತೆ ಬಂದ್ರಲ್ಲ. ಬನ್ನಿ, ನೀವು ಬನ್ನಿ. ಪ್ರತಾಪ್ ಅವ್ರು ಸ್ವಲ್ಪ ಜಾಗ್ರತೆ ಇಲ್ಲಲ್ರಿ, ಬೇರೆ ಕಡೆ ಹೋಗಿರ್ಲಿ ನೀವು. ಪರಿಷ್ಕರಣೆ ಮಾಡಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಆದರೆ ಈ ಒಂದು ವೇತನ ಪರಿಷ್ಕರಣೆ 2023 ಜನವರಿಯಿಂದ ಆಗಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖವಾದಂಥ ಬೇಡಿಕೆ. ಸೊ ಈಗ ಯಾಕಂದರೆ 2015, 16ರಲ್ಲಿ 17ರಲ್ಲಿ ಮಾಡಿದಂಥ ನೋಟಿಫಿಕೇಶನ್ನು 5 ವರ್ಷದ ನಂತರದಲ್ಲಿ ಅವರು ಮಾಡಬೇಕಾಗಿತ್ತು. ಆದರೆ ಈಗ 3 ವರ್ಷ ಆದಮೇಲೆ ಅವರು ಇವತ್ತು ಮಾಡಿರೋದ್ರಿಂದ 1,70,00,000 ಕಾರ್ಮಿಕರಿಗೆ 3 ವರ್ಷದ ವೇತನವನ್ನು ಬಿಟ್ಟುಕೊಡುವ ರೀತಿಯ ಒಂದು ಪರಿಸ್ಥಿತಿ ಆಗಿದೆ. ಸೊ ಹಾಗಾಗಿ ನಾವು ಅದನ್ನು ಪೂರ್ವಾನ್ವಯ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ಎರಡನೇದು ನಾವು ಕೇಳ್ತಾ ಇರೋದು ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್ ವರ್ಕರ್ ಇಂದ ಪ್ರಾರಂಭ ಆಗಿ 36,000 ರೂಪಾಯಿ ಕನಿಷ್ಠ ವೇತನ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟಿನ ರಫ್ತು ಸ್ಟ್ರೈಕ್ ಪ್ರಕರಣದಲ್ಲಿ ಆ ಕನಿಷ್ಠ ವೇತನವನ್ನು ಲೆಕ್ಕ ಹಾಕುವಾಗ ವೈಜ್ಞಾನಿಕವಾದಂಥ ಲೆಕ್ಕಾಚಾರ, ಬೆಲೆ ಏರಿಕೆ ಆಧಾರದಲ್ಲಿ ಮತ್ತು ಅಂತಿಮ ಸಂದರ್ಭ ಏನಿರ್ತದೆ ಅದನ್ನು ಇಟ್ಕೊಂಡು ಮಾಡಬೇಕು ಅಂತ ಹೇಳಿದೆ. ಆದರೆ ರಾಜ್ಯ ಸರ್ಕಾರ ಆ ಥರ ವೈಜ್ಞಾನಿಕ ಲೆಕ್ಕಾಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗಿದ್ದಾವೆ. ಅದರಿಂದ ನಮಗೆ ವೇತನ ಕಡಿಮೆ ಆಗಿದೆ. ಸೊ 36,000 ಕನಿಷ್ಠ ವೇತನವನ್ನು ಅವರು ನಿಗದಿಪಡಿಸಬೇಕು ಅನ್ನುವಂಥದ್ದು ಎರಡನೇ ಬೇಡಿಕೆಯಾಗಿ ನಾವು ಇಡ್ತಾ ಇದ್ದೀವಿ. ಮತ್ತು ಮೂರನೇದು, ಇವತ್ತೇನು ಮೇ 9ನೇ ತಾರೀಕಿಂದ ಕೇಂದ್ರ ಸರ್ಕಾರ ಭಾರತದ ಕಾರ್ಮಿಕ ವರ್ಗಕ್ಕೆ ಒಂದು ಮಳೆ ಹೊಡೆದಿದೆ. ನಮ್ಮ ಹಕ್ಕುಗಳನ್ನು ಕಿತ್ತುಕೊಂಡಿದ್ದಾರೆ. ಮತ್ತು ಇಡೀ ಭಾರತದ ಕಾರ್ಮಿಕರು ಗುಲಾಮರಾಗಿ ಕೆಲಸ ಮಾಡಲಿಕ್ಕೆ ಬಂಡವಾಳಿಗರ ಪರವಾಗಿ ಇವತ್ತು ಕಾರ್ಮಿಕ ಸಂಹಿತೆಗಳಿಗೆ ರೂಲ್ಸ್ ಅನ್ನ ಫ್ರೇಮ್ ಮಾಡೋದ್ರ ಮುಖಾಂತರ ಇಂಪ್ಲಿಮೆಂಟೇಷನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದರಿಂದಾಗಿ ಇನ್ನು ಮುಂದೆ ನಮ್ಮ ಭಾರತದ ಕಾರ್ಮಿಕರಿಗೆ ಯಾವುದೇ ರೀತಿಯ ನ್ಯಾಯ ಸಿಗಲ್ಲ. ನವ ಗುಲಾಮಗಿರಿ ಪ್ರಾರಂಭ ಆಗಿದೆ. ಅದನ್ನ ವಿರೋಧಿಸಿ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೇವೆ. ಮೂರನೆಯದು, ಈ ಎಲ್ಲ ನೀತಿಗಳ ಪರಿಣಾಮ 100ಕ್ಕೆ 60% ಅಷ್ಟು ಖಾಸಗಿ ಕಾರ್ಖಾನೆಗಳು ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಅಂತೇಳಿ ಕಾಂಟ್ರಾಕ್ಟು, ಔಟ್ಸೋರ್ಸು, ಅತಿಥಿ ಮತ್ತು ಗೌರವಧನ, ಕ್ಯಾಶುಯಲ್ ಮತ್ತು ಇನ್ಸೆಂಟಿವ್ ಈ ಥರದ ಹೆಸರುಗಳಲ್ಲಿ ದುಡಿಮೆಯನ್ನು ಮಾಡಿಸ್ತಾ ಇದ್ದಾರೆ. ಸೊ ಇವರನ್ನು ಕಾಯಂ ಮಾಡಬೇಕು. ಕಾಯಂ ಮಾಡಲಿಕ್ಕೆ KCSR ಅಂದರೆ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ಗೆ ಪ್ಲಸ್ ಹಾಗೆಯೇ ನಮ್ಮ ಖಾಸಗಿ ಕಾರ್ಮಿಕರನ್ನು ಕಾಯಂ ಮಾಡಲಿಕ್ಕೆ ಒಂದು ಕಾನೂನನ್ನು ತರಬೇಕು ಅನ್ನುವಂಥ ಬೇಡಿಕೆಗಳನ್ನು ಒತ್ತಾಯ ಮಾಡಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ಬೆಳಗಾಮಲ್ಲೂ ಕೂಡ ಈ ಹೋರಾಟಕ್ಕೆ ನಾವು ಬಂದಿದ್ದೇವೆ. ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಹೋರಾಟ ಭಾರಿ ದೊಡ್ಡ ಪ್ರಮಾಣದ ಒಂದು ಸ್ವರೂಪವನ್ನು ತಾಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಹೋರಾಟದ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಘೋಷಣೆ ಕೊಡ್ರಿ. जिंदाबाद 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 CITU जिंदाबाद जिंदाबाद CITU जिंदाबाद 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 CITU जिंदाबाद 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 CITU जिंदाबाद बेके बेको न्याय बेको बेके बेको न्याय बेको बेके बेको न्याय बेको
इनकलाब जिंदाबाद, इनकलाब जिंदाबाद, इनकलाब जिंदाबाद, सीआरटीओ जिंदाबाद, सीआरटीओ जिंदाबाद, बेके बेको न्याय ಬೇಕು, बेके बेको न्याय ಬೇಕು, बेके बेको न्याय ಬೇಕು, ಯಾತ್ರಾ ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನೀವು ಈ ಕಡೆ ಬರ್ರಿ ಇದು ಬರ್ಬೇಕಲ್ಲ ಮೇನ್ ಹೋರಾಟ ಹೋರಾಟ ನಮ್ಮ ಬೇಡಿಕೆ ನೇರುವರೆಗೆ ಉಗ್ರ ಹೋರಾಟ 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 ಏನೇ ಬಲ್ಲೆ ಏನೇ ಬಲ್ಲೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬಿಸಿಲೇ ಬಲ್ಲೆ ಒಗ್ಗಟ್ಟಿರಲಿ ಬಿಸಿಲೇ ಬಲ್ಲೆ ಒಗ್ಗಟ್ಟಿರಲಿ ಲಾಠಿ ಬಲ್ಲೆ ಒಗ್ಗಟ್ಟಿರಲಿ ಲಾಠಿ ಬಲ್ಲೆ ಒಗ್ಗಟ್ಟಿರಲಿ ನಮ್ಮ ಬೇಡಿಕೆ ನೇರುವರೆಗೆ ಉಗ್ರ ಹೋರಾಟ 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 ನಮ್ಮ ಬೇಡಿಕೆ ನೇರುವರೆಗೆ ಉಗ್ರ ಹೋರಾಟ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ದೇಶಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ದೇಶಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ದೇಶಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜಿಂದಾಬಾದ್ ಜಿಂದಾಬಾದ್ ಅಖಿಲ ಕರ್ನಾಟಕ ಹೋರಾಟ ಯಶಸ್ವಿಯಾಗಲಿ ಅಖಿಲ ಕರ್ನಾಟಕ ಹೋರಾಟ ಯಶಸ್ವಿಯಾಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ದೇಶಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ